ನೀರ್ದೋಸೆ ಟ್ರೈಲರ್ ರಿಲೀಸ್ ಆದ ದಿನದಿಂದ ಹುಚ್ಚಾಪಟೆ ಓಡ್ತಿದೆ. ಜನರ ಈ ಆಸಕ್ತಿಗೆ ಕಾರಣ ಏನು? ಹೆಣ್ಣಿಗೆ ಸ್ವಿಚ್ ಹಾಕೋರ್ ಬೇಕು. ರಮ್ಯನಿಂದ ಶುರುವಾದ ಕಾಂಟ್ರವರ್ಸಿನೋ ಅಥವಾ ಚಿತ್ರದ ಕಾಸ್ಟ್ ಯೂಸ್ ಮಾಡೋ ಡೈಲಾಗ್ಗಳೋ ಗೊತ್ತಿಲ್ಲ. ಇಲ್ಲ ತೊಡೆನ ನೋಡಿದ್ರೆ ಸ್ತಬ್ಧರಾಗ್ಬಿಡ್ತೀವಿ, ಬೇರೆದ್ ನೋಡಿದ್ರೆ ಮೂಕ ಸ್ತಬ್ಧರಾಗ್ಬಿಡ್ತೀವಿ. ಜನರಿಗೆ ಏನನ್ಸಿದ್ಯೋ ಬಿಟ್ಟಿದ್ಯೋ. ಬಟ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಅಂತೂ ಚಿತ್ರದ ವಿರುದ್ಧ ಫೈರ್ ಉಗುಳ್ತಾ ಇದ್ದಾರೆ. ನೀ ದೋಸೆ ಟೀಮ್ಗೆ ಹೇಳ್ತಾ ಇರೋದು, ಹುಡುಗಿ ಸಿಗರೇಟ್ ಸೇರ್ತಾರಂತೆ, ಡ್ರಿಂಕ್ಸ್ ಮಾಡ್ತಾರಂತೆ, ಏನ್ರಿ ನಮ್ಮ ಸಂಸ್ಕೃತಿ ಸಂಪ್ರದಾಯ. ಹರಿಪ್ರಿಯಾ ನೀರ್ದೋಸೆ ಯಾಕೆ ಮಾಡಿದ್ರು? ದುಡ್ಡಿಗೋಸ್ಕರನ ಅಥವಾ ಬೇರೆ ಕಾರಣಕ್ಕ? ಇನಿಷಿಯಲಿ ನಾನು ಅನ್ಕೊಂಡಾಗ, ಡಿಸ್ಕಸ್ ಮಾಡಿದಾಗ, ಸ್ಟೋರಿ ಕೇಳಿದಾಗ ನೋ 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 ಬೇಡ ಅಂತಾನೆ ಅನ್ಸಿತ್ತು. ಸಿಗರೇಟ್ ಸೇರ್ಕೊಂಡು ತುಂಡು ಬಟ್ಟೆ ಧರಿಸ್ಕೊಂಡು ಬರೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಬೈದಿದ್ದಾರೆ. ನೋ 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 ನೋ. ಹಾಗೆ ಕನ್ನಡಿಗರು ಇಂಥ ಫಿಲ್ಮ್ಗಳನ್ನ ನೋಡ್ಲೇಬೇಡಿ ಅಂತ ಹೇಳಿದ್ದಾರೆ. ಅಂಡ್ ನಮ್ಮ ಸಿನಿಮಾಗೆ ನೀವು ಸಪೋರ್ಟ್ ಮಾಡಬೇಕು. ಯಾರು ಸರಿನೋ ಯಾರು ತಪ್ಪೋ ಅಭಿಮಾನಿ ದೇವ್ರೇ ಹೇಳ್ಬೇಕು. ಚೆನ್ನಾಗಿದ್ರೆ ಇನ್ನೊಂದ್ಸತಿ ಬಂದ್ ನೋಡಿ, ಇಲ್ಲ ಅಂತಂದ್ರೆ ಮಕ್ಕೋಗ್ದು ಸೀದಾ ಮನೆಗೆ ಹೋಗಿ. ನಿಮ್ಗೆ ಈ ಸ್ಟೋರಿ ಬಗ್ಗೆ ಏನ್ ಅನ್ನಿಸ್ತು ಅಂತ ನಮ್ಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.